ಓಕೆ, ನಮಸ್ತೆ. ಇವತ್ತಿನ ದಿನ ಅಮ್ಮ ನಮ್ ಜೊತೆ ಇದ್ದಾರೆ. ಅವ್ರಿಗೆ ಏನೆಲ್ಲ ಒಂದು ರಿಸಲ್ಟ್ ಸಿಕ್ಕಿದೆ, ಏನಕ್ಕೋಸ್ಕರ ಅವರು ಸರಾಕೆರಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ, ಪ್ರತಿ ಒಂದು ವಿಷಯನೂ ಕೂಡ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಯಮ್ಮ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮಧುಗಿರಿ ತಾಲೂಕು. ಮಧುಗಿರಿಯಿಂದ ಬರ್ತಾ ಇದ್ದೀರಾ? ಮಧುಗಿರಿಯಿಂದ ನಮ್ಮ ಮಗಳು ಇಲ್ಲೇ ಅವ್ರೆ. ಮಗಳು ಮನೆಗೆ ಬಂದು ಬರ್ತಾ ಇದ್ದೀವಿ. ನಮ್ಗೆ 25 ವರ್ಷದಿಂದ ಬಟ್ಟೆ ಅಂತ ತೆಂಗಿನ ಮರದಲ್ಲಿ ಇಲ್ಲಿಗೆ ಮೊಟ್ಟೆ ಬಿದ್ದಿತ್ತು. ಅದಾದ್ಮೇಲೆ ಸ್ವಲ್ಪ ಚೆನ್ನಾಗಾದೆ. ಇದು ಏನೇನೋ ರೆಡಿ ಮಾಡಿಸ್ಕೊಂಡು ಚೆನ್ನಾಗಾದೆ. ಮತ್ತೆ ಅದಾದ್ಮೇಲೆ ಸ್ವಲ್ಪ ಈಗೀಗ ಬರ್ತಾವಾಗಲೇ 3 ವರ್ಷದಿಂದ ನನಗೆ ತುಂಬಾ ತೊಂದರೆ ಕೊಡ್ತಾ ಇತ್ತು. ಅದರಿಂದ ಕೈ ಕಾಲು ಜೋವು. ನಂಗೆ ಈಗ ನಿಮ್ಮ ಹತ್ರ ಏನ್ ಮಾತಾಡಿದೀವಿ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಿಗೆ ಜ್ಞಾಪಿಸ್ಕೊಂಡು ಮತ್ತೆ ನಿಮ್ಮ ಹತ್ರ ಏನ್ ಮಾತಾಡ್ದೆ ಅಂತ ನೆನಪಿರ್ತಿರ್ಲಿಲ್ಲ. ಸ್ವಲ್ಪ ಮಾತ್ರೆ ತಗೊಂಡೆ, ಸ್ವಲ್ಪ ಹಂಗಾಗಿತ್ತು. ಮತ್ತೆ ಮಾತ್ರೆ ನುಂಗಿದ್ರು ಹಂಗೆ ಆಯ್ತು. ತಿರ್ಗಾ ನಮ್ಮ ಮಗಳಿಗೆ ಹೇಳಿದೆ, ನನ್ನ ಕೈಲಿ ಆಗಲ್ಲ, ನಂಗೆ ಯಾರು ಏನು ಮಾತಾಡಿದ್ರು ನಂಗೆ ನೆನಪಿನ ಶಕ್ತಿ ಇಲ್ಲ, ನಂಗೆ ತುಂಬಾ ಕೈ ಕಾಲು ಜೋವು, ಕೆಲಸ ಮಾಡೋಕ್ಕಾಗಲ್ಲ, ಅದೆಲ್ಲ ಹೇಳಿದೆ ನಾನು. ಮತ್ತೆ ಬಾರಮ್ಮ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಕರೆದ್ರು. ನಾನು 5,000 ದುಡ್ಡು ತಗೊಂಡ್ಬಂದೆ. ಇಲ್ಲಿ ಅವ್ರು ಇಕ್ಕಿದ್ರು ಇಕ್ಲಿ, ನಾನು ಇಕ್ಬೇಕು ಸ್ವಲ್ಪ ಅಂತ ತಗೊಬಂದೆ. ಶಶಿ ಆಂಟಿ ಬಂದಿದ್ರಲ್ಲ, ತಪ್ಪಕ್ಕಿದ್ರಲ್ಲ, ಅವ್ರ ಜೊತೆಗೆ ನೀನು ಒಂದ್ಸರಿ ಹೋಗ್ಬಾ ಸೇರಕ್ಕೆ ಹೋಗು ಅಂತ ಕಳ್ಸಿದ್ರು. ನಾನು ಬಂದೆ. ಒಂದ್ ದಿವಸನೇನೆ ನಾನು ಬೆಡ್ ಮೇಲೆ ಮಲಿಕೊಂಡೆ. ನಾವು ಆಂಟಿಗೆ ಹೇಳ್ದೆ, ಅಕ್ಕ ನಂಗೆ ಮೇಲಾಗ್ತೈತಿ ಕಾಯಿಲೆ ಅಂತ ಹೇಳ್ದೆ. ಬಂದಿದ್ದು ಫಸ್ಟ್ನೇ ದಿನಕ್ಕೆ ನಂಬಿಕೆ ಬಂದ್ಬಿಡ್ತು. ನಂಗೆ ಇದೆಲ್ಲ ಬೆನ್ನೆಲ್ಲ ಎಳಿತಾ ಇತ್ತಲ್ಲ, ಎಳಿತಾ ಇತ್ತು. ಅದ್ ಮಲಿಕೊಂಡ್ ಎದ್ಮೇಲೆ ಹೋಗೋವಾಗ ಹೇಳ್ದೆ, ಅಕ್ಕ ನಾನು ಇಲ್ಲಿಗೆ ಬಂದ್ರೆ ನಂಗೆ ಮೇಲಾಗ್ತೈತಿ ಅಂತ. ಒಂದು 7 ದಿವಸ ಬಂದೆ ನಾನು. 7 ದಿವಸ ಬಂದಾದ್ಮೇಲೆ ನಾನು ಊರಿಗೆ ಹೋಗ್ಬಿಟ್ಟೆ. ಊರಿಗೆ ಹೋಗಿ ನನ್ನ ಮಗಳಿಗೆ ಹೇಳ್ತಾ ಇದ್ದೆ, ನಾನು ಬರ್ಬೇಕು ಅಂತ. ನೀನ್ ಬಾ ಅಂದಿದ್ಕೆ ಏನೋ ತೊಂದರೆ ಆಯ್ತು, ಬರ್ಲಿಲ್ಲ. ಮತ್ತೆ ನಾನು 4ನೇ ತಾರೀಕು ಬಂದೆ. ಬಂದಾಗಿಂದನೂ ನಂಗೆ ಅಲ್ಲಿ 7 ದಿವಸ ಹೋಗಿ ಆದ್ಮೇಲೆ ನಂಗೆ ನೆನಪಿನ ಶಕ್ತಿ ಚೆನ್ನಾಗಿ ಬಂದಿತ್ತು. ಜೋರಾಗಿ ಚಪ್ಪಾಳೆ. ಚೆನ್ನಾಗಿತ್ತು. ನಂಗೆ ಯಾರೇನ್ ಮಾತಾಡೋದು ನಂಗೆ ನೆನಪಾಗೋದು, ನೆನಪಿನ ಶಕ್ತಿ ಬಂದಿತ್ತು. ನನ್ ಮಗಳಿಗೆ ಹೇಳ್ದೆ ನಾನು, ನನ್ ಮಕ್ಳು 3 ಜನಕ್ಕೂ ಹೇಳ್ದೆ, ನಾನು ಅಲ್ಲಿ ಹೋದ್ಮೇಲೆ ನಂಗೆ ನೆನಪಿನ ಶಕ್ತಿ ಬಂತು, ಸ್ವಲ್ಪ ಬೆನ್ನು ನೋವು ಸ್ವಲ್ಪ ಕಮ್ಮಿ ಆದಂಗ ಆಯ್ತು ಅಂತ ಹೇಳಿದೆ. ಮತ್ತೆ ಅದಾದ್ಮೇಲೆ ನಾನು 4ನೇ ತಾರೀಕು ಬಂದೆ. ಬಂದು ಹೋದ್ರುನು ನಂಗೀಗ ನೆನಪಿನ ಶಕ್ತಿ ಚೆನ್ನಾಗೈತೆ. ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನನ್ ಬೆನ್ನು ನೋವು, ಸೊಂಟ ನೋವು. ಜೋಶಿ ಡಾಕ್ಟ್ರು ಎಲ್ಲದಾಗೆ ನಂಗೆ ಸೊಂಟ ಆಪರೇಷನ್ ಮಾಡ್ಬೇಕು ಅಂದ್ರು. ನಾನು 30,000 ರೂಪಾಯಿ ಮಾತ್ರೆ ನುಂಗಿದ್ದೆ. ಬರೀ ಮಾತ್ರೆಗೆ 30,000 ಕೊಟ್ಟು ಖಾಲಿ ಮಾಡಿದೀರಾ? ಖಾಲಿ ಮಾಡಿದೀನಿ. 30,000 ರೂಪಾಯಿ ಮಾತ್ರೆ. ಅದ್ರಿಂದ ಏನಾದ್ರು ವ್ಯತ್ಯಾಸ ಆಯ್ತಾ? ಮಾತ್ರೆ ನುಂಗಿದಾಗ ಸ್ವಲ್ಪ ಕಮ್ಮಿ ಆಗೋದು. ಮತ್ತೆ ಮಾತ್ರೆ ಇಲ್ದಂಗಾದ್ರೆ ವಾರಕ್ಕೊಂದು ಇಂಜೆಕ್ಷನ್ ಮಾತ್ರೆ. ದಿನ ಬೆಳಗ್ಗೆ ಒಂದ್ ದಿವಸಕ್ಕೆ 4 ಮಾತ್ರೆ ನುಂಗ್ತಿದ್ರಿ. ಆದ್ರೂನು ಕಮ್ಮಿ ಆಗೋದು. ಮತ್ತೆ ಹಂಗೆ ಕೈ ಕಾಲು ಜವ್ವು, ಬೆನ್ನು ನೋವು, ಮತ್ತೆ ಅದೇ ಯಥಾ ಪ್ರಕಾರ ಆಗ್ತಾ ಇತ್ತು. ಈಗ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತಮ್ಮ ನೀವು? ನಾನು ಇಲ್ಲಿಗೆ ಬಂದು 4ನೇ ತಾರೀಕು ಬಂದೆ. ಇವತ್ತಿಗೆ 11 ದಿವಸ. ಇವತ್ತಿಗೆ 11 ದಿನ. ಅದಕ್ಕೂ ಮುಂಚೆ 7 ದಿನ ಥೆರಪಿ ಮಾಡಿದ್ದೀರಾ? 7 ದಿವಸ ಥೆರಪಿ ಮಾಡಿದ್ಮೇಲೆ ಬೆಡ್ ಮೇಲೆ ಮನಿಕಣದ್ಕಿನ್ನ ನಂಗೆ ಮಲಗಿಸಿ ಇದ್ ಮಾಡಿದ್ರಲ್ಲ ಮಸಾಜ್, ಅದು ಸ್ವಲ್ಪ ಕೆಲಸ ಮಾಡ್ತು ನಂಗೆ. ಮಸಾಜ್ ಚೆನ್ನಾಗಿ ಕೆಲಸ ಮಾಡಿ 3 ದಿವಸ ಮಲಗಿಸಿದ್ರು ನನ್ನ. ಅದು ಸ್ವಲ್ಪ ಕೆಲಸ ಮಾಡಿದಕ್ಕೆ ನನ್ನ ಮಗಳಿಗೆ ಹೇಳಿದೆ, ನೋಡಿ ಈ ತರ ದಿನ ಮಸಾಜ್ ಆದ್ರೆ ನಂಗೆ ಬೇಗ ವಾಸಿ ಆಗ್ತೈತೆ ಅಂತ ಹೇಳಿದೆ. ಬೇಗ ಗುಣ ಆಗ್ತೀನಿ ಅಂತ ಹೇಳಿದೆ ನಾನು. ಅಮ್ಮ, ಇವಾಗ ನೀವ್ ಹೇಳಿದ್ರಿ ಇವಾಗ ಬಂದು 11 ದಿನ, ಅದಕ್ಕೂ ಮುಂಚೆ 7 ದಿನ. ಇದ್ರಲ್ಲಿ ನಿಮ್ ದೇಹಕ್ಕೆ ಏನಾದ್ರು ತೊಂದರೆ ಆಗೋ ತರ ಆಯ್ತಾ? ಸೈಡ್ ಎಫೆಕ್ಟ್ ಆಯ್ತಾ? ನನಗೆ ಗ್ಯಾಸ್ಟ್ರಿಕ್ ಆಗೋದು, ಮತ್ತೆ ನನಗೆ ಉಷ್ಣ ಜಾಸ್ತಿ ಆಗಿ ಉಷ್ಣ ಆಗೋದು. ಮತ್ತೆ ನಾನು ಇಲ್ಲಿಂದ ಹೋದ್ಮೇಲೆ 2 ಗ್ಯಾಸ್ಟ್ರಿಕ್ ಮಾತ್ರ 1 ರೂಪಾಯಿ ನುಂಗಿದೀನಿ. ಬಿಟ್ರೆ ನಾನು ಇನ್ನೇನು ತಗೊಂಡಿಲ್ಲ. ಮಾತ್ರೆ ಎಲ್ಲಾನು ಕಂಪ್ಲೀಟ್ ಬಿಟ್ಬಿಟ್ಟಿದ್ದೆ? ಎಲ್ಲ ಬಿಟ್ಟಿದ್ದೆ. ನಾನು ಇಲ್ಲಿಗೆ ಬರೋಷ್ಟೊತ್ತಿಗೆ ಮಾತ್ರೆ ಬಿಟ್ಟು ಬಂದ್ಬಿಟ್ಟೆ. ಹಿಂದಿನ ತಿಂಗಳು ಬರ್ಬೇಕಾದ್ರೆ ನಾನು ಊರಿಗೆ ಹೋಗಿ ಒಂದು 11ನೇ ತಾರೀಕು ಹೋದಳು. ಮತ್ತೆ ಒಂದು ತಿಂಗಳ ಮೇಲೆ ಒಂದು 10 ದಿವಸ ಆಗಿತ್ತು. ಅಷ್ಟೊತ್ತಿಗೆ ನಾನು 2 ದಿವಸ ಮಾತ್ರ ನಂಗೆ ಗ್ಯಾಸ್ಟ್ರಿಕ್ ಆದಂಗ ಆಯ್ತು ಅಂತೇಳಿ 2 ರೂಪಾಯಿದು 1 ರೂಪಾಯಿ ಮಾತ್ರೆ ನುಂಗಿದ್ದೆ ಊರಲ್ಲಿ ಅಷ್ಟೇನೆ. ಬಿಟ್ರೆ ಬೇರೆ ಏನು ನುಂಗಿಲ್ಲ. ಮಾತ್ರೆ ನುಂಗಿಲ್ಲ ನೀವು? ಏನಕ್ಕೂ ನಾನು ಮಾತ್ರೆ ಅಮ್ಮ, ಇವಾಗ ಬಿದ್ದಿತ್ತು ಅಂದ್ರಲ್ಲ, ಅದು ಎಷ್ಟು ವರ್ಷದ ಹಿಂದೆ ಆಗಿದ್ದು? 25 ವರ್ಷ. 25 ವರ್ಷದ ಹಿಂದಿನ ಪ್ರಾಬ್ಲಮ್ ಬರೀ ಇವಾಗ ಒಂದು 18 ದಿನದಲ್ಲಿ ಗುಣ ಆಗಿದೆ ಅಂತ ಹೇಳಿ ಹೇಳ್ಬೋದು. ಸ್ವಲ್ಪ ಗುಣ ಆಗಿದೆ. ಇಲ್ಲಿಗೆ ಬಂದು ಎಷ್ಟು ದುಡ್ಡು ಕೊಟ್ರಿ ಇವ್ರಿಗೆ? ಕೊಡ್ಲಿಲ್ಲ ನಾನು. 1 ರೂಪಾಯಿನೇ ದುಡ್ಡು ಇಸ್ಕೊಂಡಿಲ್ವಾ? ಈಗ ತುಂಬಾ ಜನ ಭಯ ಪಡ್ತಾರಮ್ಮ, ಇಲ್ಲಿಗೆ ಬರುವಾಗ ಸೈಡ್ ಎಫೆಕ್ಟ್ ಆಗುತ್ತೆ, ರಕ್ತ ಹೀರ್ಕೊಳ್ಳುತ್ತೆ, ಬೋನ್ ಪುಡಿ ಆಗುತ್ತೆ, ದೇಹ ವೀಕ್ ಆದಂಗ ಆಗುತ್ತೆ, ನರ ವೀಕ್ ಆಗುತ್ತೆ. ಆತರ ನಿಮಗೇನಾದ್ರು ಅನ್ನಿಸ್ತಾ ನಿಮ್ ದೇಹದಲ್ಲಿ? ಆತರ ಏನು ಅನ್ನಿಸಿಲ್ಲ. ನಿಮಗ್ ವಯಸ್ಸು ಎಷ್ಟಮ್ಮ ಇವಾಗ? ನಂಗೆ 64 ವರ್ಷ. 64 ವರ್ಷ. ಸೊ ಇಲ್ಲಿ ಬರೋರ್ಗೆ ಎಲ್ರಿಗೂ ಆರೋಗ್ಯ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿ ಹೇಳ್ತೀರಾ? ಯಾಕಂದ್ರೆ
ಮಾತ್ರೆಗೆನೆ 30,000 ಖರ್ಚು ಮಾಡಿದೀರಾ, ಆದ್ರೂ ಮಾಡಿದೀವಿ. ರಿಸಲ್ಟ್ ಇಲ್ಲ. ಹ್ಮ್. ಕೈ ಜೋಮ್ ಇದೆ, ಅದ್ ನೆನ್ಪಿನ ಶಕ್ತಿ ಇಲ್ಲ. ಮನೆಯಲ್ಲಿ ಊರಲ್ಲಿ ನಿಮ್ ಮಗಳು ಹೇಳಿದ ಪ್ರಕಾರ ನೀವ್ ಒಬ್ರೇ ಇರೋದು ಮನೆಯಲ್ಲಿ. ಒಬ್ರೇ ನಾನ್ ಎಲ್ಲೂ ಇರೋದಕ್ಕೆ ಅಮ್ಮ ಎಲ್ಲೂ ಇರೋದಕ್ಕೆ ಇಷ್ಟಪಡಲ್ಲ, ಅವ್ರ ಒಬ್ರೇ ಇರ್ತೀನಿ ಅಂತ ಹೇಳ್ತಾರೆ. ಕೆಲ್ಸ ಮಾಡಿಸ್ಬೇಡ ಅಂದ್ರೂ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾರೆ. ಬಟ್ ಇಲ್ಲಿಗೆ ಬಂದ್ಮೇಲೆ ತುಂಬಾ ಚೆನ್ನಾಗಿದ್ದಾರೆ ಅಂತ ನಿಮ್ ಮಗಳು ಹೇಳಿದ್ರು. ನಿಮಗೆ ಏನ್ ಅಭಿಪ್ರಾಯ ಇದೆ? ಸರಾಕೆರ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಖುಷಿ ಹೇಳ್ತೀನಿ, ನನಗೆ ಖುಷಿ ಆಯ್ತು. ಮತ್ತೆ ನಾನು ಸ್ವಲ್ಪ ಮೇಲಾಗೋ ತನಕ ಆಗ್ಲಿ ಬರ್ತಾ ಇರ್ತೀನಿ. ಖಂಡಿತ ಬನ್ನಿ, ಬರ್ತೀನಿ. ಸೊ ಇಲ್ಲಿ ಇರೋರ್ಗೆಲ್ಲ ಏನ್ ಹೇಳ್ತೀರಾ? ಎಲ್ಲರಿಗೂ ಬರ್ಬೋದಾ ಧೈರ್ಯವಾಗಿ? ಬರ್ಬೋದು. ಥ್ಯಾಂಕ್ಸ್ ಎಲ್ಲಾರ್ಗು. ಎಲ್ರಿಗೂ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್, ಎಲ್ಲರೂ ಬರ್ಬೋದು. ನಮ್ಮ ಇದು ನಾವ್ ಹೇಳಿದ್ವಿ. ಅವ್ರವ್ರ ಶರೀರಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನನ್ ಮಾತ್ರೆ ಎಲ್ಲ ನುಂಗ್ತಿದ್ದೋಳೆ ಎಲ್ಲ ಬಿಟ್ಟು ಬಂದ್ಬಿಟ್ಟಿದೀನಿ ಅಂದ್ರೆ ಹೌದು, ಅದೇನೆ ಖುಷಿ ಆಗುತ್ತೆ. ಖುಷಿ ಆಗ್ತೈತೆ ನಂಗೆ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್.